ಅದನ್ನೇ ಹೇಳ್ತಿರೋದು. ನೀನ್ ಮೊದ್ಲು ಅರ್ಥ ಮಾಡ್ಕೋ. ಅರವಿಂದ್ ಹೆಸರೆತ್ತಿದ್ರೆ ಗಲಾಟೆ ಮಾಡ್ತ್ಯಾ, ಫೋನ್ ಹೊಡ್ದಾಕಿದ್ಯಾ, ಏನ್ ಹುಚ್ಚಾಟ ಇದು? ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ರಕ್ತ ಕುದೀತಾ ಇದೆ. ನೋಡು, ಅವನ್ಗೂ ಇವಳ್ಗೂ ಯಾವ ಸಂಬಂಧನೂ ಇಲ್ಲ. ಮನೇಲಿ ಒಂದ್ ಸಂಬಂಧ ತಂದಿದ್ದಾರೆ. ಅವನಿಗೆ ಹಿಂದೆ ಮುಂದೆ ಏನಾಗಿದೆ ಗೊತ್ತಿಲ್ದೆ ಅವನ್ ಪ್ರಪಂಚದಲ್ಲಿ ಅವನಿದಾನೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಸರಿ ಮಾಡ್ಬೇಕು. ನೀನ್ ಸ್ವಲ್ಪ ಆರಾಮಾಗಿರು. ನನ್ನಿಂದ ಆಗ್ತಾನೆ ಇಲ್ಲ. ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ನೋಡು ಬಾಲಾಜಿ, ಮೊದ್ಲು ನೀನು ಸ್ವಲ್ಪ ಸಮಾಧಾನವಾಗಿರು. ನಿನ್ನಿಂದ ಪೂರ್ವಿ ಈಗ್ಲೇ ಭಯ ಪಟ್ಟು ನೋವಿಂದ ತುಂಬಾ ಕುಗ್ಗ್ ಹೋಗಿದ್ದಾಳೆ. ನಾಳೆ ಅವಳು ಹುಟ್ಟಿದ ದಿನ. ಅಟ್ಲೀಸ್ಟ್ ಅವಳು ಹುಟ್ಟಿದ ದಿನ ಆದ್ರೂ ಅವಳ ಕಣ್ಣಲ್ಲಿ ಒಂದ್ ಹನಿ ನೀರು ಬರ್ದೇ ಇರೋ ಹಾಗೆ ನೋಡ್ಕೊ. ಅವಳು ಖುಷಿಯಾಗಿರೋ ತರ ನೋಡ್ಕೊ. ಅವಳ ಭಯನ ಹೋಗ್ಸು. ಹೌದಾ? ನಾಳೆ ಅವಳು ಹುಟ್ಟಿದಬ್ಬನ? ಹೌದು. ಅವಳಿಗೆ ನೋವು ಕೊಡ್ಬೇಡ ಪ್ಲೀಸ್. ಇಲ್ಲ ಇಲ್ಲ, ಪೂರ್ವಿನ ಸಂತೋಷವಾಗಿ ಇಟ್ಕೋಬೇಕು ಅಂತಾನೆ ಆಸೆ ಇದೆ. ಆದ್ರೆ ನನಗ್ ಗೊತ್ತಿಲ್ದೇನೆ ಹುಚ್ಚು ಹುಚ್ಚು ಆಲೋಚನೆಗಳು ಬಂದು ಏನ್ ಮಾಡ್ತಿದ್ದೀನಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಸರಿ, ಸಾರಿ, ನಿಮ್ಗೆಲ್ರಿಗೂ ಬೇಜಾರು ಮಾಡ್ಬಿಟ್ಟೆ. ಲೋ ಗೋವಿಂದ, ಸಾರಿ ಕಣೋ, ನನಗೇನು ಗೊತ್ತಾಗ್ಲಿಲ್ಲ. ಅಳ್ಬೇಡ ಬಿಡ, ಸುಮ್ಮನೆ ಇರೋ. ಈಗ ಅರ್ಥ ಮಾಡ್ಕೊಂಡ್ ಹಾಗೆ ಯಾವಾಗ್ಲೂ ಅರ್ಥ ಮಾಡ್ಕೋ. ಅದನ್ ಬಿಟ್ಟು ನಾವಿನ್ನೇನು ಕೇಳಲ್ಲ. ಏಯ್, ಅಳ್ಬೇಡ ಕಣೋ, ಸುಮ್ಮನೆ ಇರು. ಲೈ, ಪೂರ್ವಿ ಹುಟ್ಟಿದ ಹಬ್ಬ ಅಂತಿದ್ದಾರೆ. ಪೂರ್ವಿಗೆ ಗಿಫ್ಟು ಅಂತ ಏನಾದರೂ ಕೊಡ್ಬೇಕಲ್ವೇನೋ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಿನ್ನ ಹತ್ರ ಏನಾದರೂ ಇದೆಯಾ? ಇಲ್ಲ ಕಣೋ, ನನ್ನ ಹತ್ರನೂ ಜಾಸ್ತಿ ಇಲ್ಲ. ಒಂದು 1000 ರೂಪಾಯಿ ಒಳಗಡೆನೇ ಇರೋದು. 1000 ರೂಪಾಯಿ ಇಟ್ಕೊಂಡು ಏನು ಮಾಡು ಅಂತೀಯೋ? ಥೂ, ನಂದು ಒಂದು ಬದುಕು ಬೇರೆ. ಇಷ್ಟಪಟ್ಟಿರೋ ಹುಡುಗಿಗೆ ಒಂದು ಗಿಫ್ಟ್ ಕೊಡೋಕ್ಕೂ ಆಗ್ತಿಲ್ಲ. ಸರಿ ಬಿಡ, ನೀನ್ ತಲೆಗೆಡ್ಸ್ಕೊಬೇಡ. ದುಡ್ಡೇ ತಾನೆ, ಅರೇಂಜ್ ಮಾಡಂತೆ ಬಿಡು. ಹಿಂಗೋ ಹಾಯ್ ಯಜಮಾಂತಿ. ಬಂದ್ರಾ? ಅಲ್ಲ, ಯಾಕೆ ಆತರ ಕೇಳಿದೆ? ನೀವ್ ಹಾಗೆ ಅಲ್ವಾ, ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಮಾಡ್ತಿದ್ರೆ ಸಾಕು, ಡಿಸ್ಟರ್ಬ್ ಮಾಡಕ್ಕೆ ಬಂದ್ಬಿಡ್ತೀರಾ. ಏನು, ನಾನ್ ಡಿಸ್ಟರ್ಬೆನ್ಸಾ? ಮತ್ತಿನ್ನೇನು? ನಾನೇನ್ ಡಿಸ್ಟರ್ಬ್ ಮಾಡೋದಕ್ಕೆ ಬರ್ಲಿಲ್ಲಪ್ಪ. ಮತ್ತೆ ಟೊಮೆಟೊ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ತುಂಬಾ ಕೆಂಪಗಿದಾವೆ. ಹಾ, ಹೌದು. ಹಣ್ಣಾಗಿರೋ ಟೊಮೆಟೊ ಕೆಂಪಗೆ ಇರುತ್ತೆ. ಅರ್ಧ ಹಣ್ಣಾಗಿರೋದು ಇಲ್ಲಿ ನೋಡು, ಆರೆಂಜ್ ಕಲರ್ ಇರುತ್ತೆ. ಕಾಯಿ ಟೊಮೆಟೊ ಗ್ರೀನ್ ಕಲರ್ ಇರುತ್ತೆ. ಒಬ್ಬೊಬ್ಬ, ಇದು ಚೆನ್ನಾಗಿದೆಯಲ್ಲ. ಟೊಮೆಟೊನಲ್ಲೇ ಫುಲ್ ಟ್ರಾಫಿಕ್ ಸಿಗ್ನಲ್ ಇದೆ. ಟ್ರಾಫಿಕ್ ಸಿಗ್ನಲ್? ಇಲ್ಲಿ ನೋಡು, ಗ್ರೀನು, ಆರೆಂಜು, ರೆಡ್ಡು 3 ಇದಾವಲ್ಲ. ಚೆನ್ನಾಗಿ ಕಂಡು ಹಿಡ್ದಿದಾರ. ಇನ್ನೇನ್ ಗೀತಾ ಸಮಾಚಾರ? ಮೊದ್ಲು ವಿಷಯಕ್ ಬನ್ನಿ. ಏನ್ ವಿಷಯ ಇರುತ್ತೆ? ಏನಿಲ್ವಾ? ಮನ್ಸಲ್ಲೇನೋ ಇಟ್ಕೊಂಡು ನಿಜವಾದ ವಿಷಯ ಹೇಳ್ದೆ, ಸಂಬಂಧ ಇಲ್ದೆ ಟೊಮ್ಯಾಟೊ ತಿಂತ ಟ್ರಾಫಿಕ್ ಸಿಗ್ನಲ್ ಅದು ಇದು ಅಂತ ಹೇಳೋದ್ ಬಿಟ್ಟು ವಿಷಯಕ್ ಬನ್ನಿ. ಅದೇನು ಇಲ್ಲ, ನಾನಿನ್ನೇನೋ ಕೇಳ್ತೀನಿ, ನೀನೇನೋ ಅನ್ಕೊಳಲ್ಲ ಅಲ್ವಾ? ಅಯ್ಯೋ, ನೀವ್ ನನ್ ಗಂಡನ ಅಥವಾ ಸ್ಟ್ರೇಂಜರಾ? ಅದೇನ್ ಗೀತಾ ಆತರ ಅಂದೆ? ಇನ್ನೇನ್ ಮತ್ತೆ, ಕಟ್ಕೊಂಡಿರೋ ಹೆಂಡತಿ ಹತ್ರ ಬಂದು ಒಂದ್ ಮಾತ್ ಕೇಳ್ತೀನಿ ಏನೋ ಅನ್ಕೊಳಲ್ಲ ತಾನೆ ಅಂತ ಲೂಸ್ ತರ ಆಡ್ತ್ಯಾ. ಹೌದಲ್ವಾ? ಏನಿಂದ ನನ್ನ ಹೆಂಡತಿ ಹತ್ರನೇ ಸಂಕೋಚ ಪಡ್ಕೋತಾ ಇದ್ದೀನಿ. ಆದ್ರೂ ಇದನ್ನ ಕೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಮುಜುಗರ ಆಗತ್ತೆ. ಅಲ್ಲ, ಹೆಂಡತಿ ಹತ್ರ ಬಂದು ಕೂಡ ನೀನ್ ಸಂಕೋಚ ಪಟ್ಕೊಳ್ಳೋಂತ ವಿಷಯ ಏನು? ಏನಿಲ್ಲ, ಅವಾಗ್ಲೇ ಬಾಲಾಜಿ ಹತ್ರ ಮಾತಾಡ್ಬೇಕಾದ್ರೆ ನೀನು ಪೂರ್ವಿ ಬರ್ಡೇ ಬಗ್ಗೆ ಹೇಳಿದೆ ಅಲ್ವಾ? ಹೌದು. ಪಾಪ ಅವನು ಪೂರ್ವಿಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಅನ್ಕೋತಿದ್ದಾನೆ. ಆದ್ರೆ ಅವನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ಇದೆಯೇನೋ ಅಂತ ನನ್ನ ಕೇಳ್ದ. ಆದ್ರೆ ನನ್ನ ಹತ್ರ 1000 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಆ 1000 ರೂಪಾಯಿ ಇಟ್ಕೊಂಡು ಅವನು ಏನ್ ಮಾಡ್ತಾನೆ ಹೇಳು? ಒಂದು 10,000 ಆದ್ರೂ ಇದ್ರೆ ಚೆನ್ನಾಗಿರತ್ತೆ. ನಿನ್ನ ಹತ್ರ ಏನಾದ್ರೂ ಇದ್ರೆ? ಅಯ್ಯೋ, ನನ್ನ ಹತ್ರನೂ ದುಡ್ಡಿಲ್ಲ. ಆದ್ರೂ ಬಾಯ್ ಬಿಟ್ಟು ನೀವು ಮೊದಲನೇ ಸರಿ ನನ್ನ ಹತ್ರ ದುಡ್ಡು ಕೇಳ್ತಿದ್ರೆ ನನ್ನ ಕೈಲಿ ಕೊಡಕ್ಕಾಗ್ತಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ಬಿಡು, ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ? ಏನೋಪ್ಪ, ಊರವ್ರೆಲ್ಲರಿಗೂ ಸಾಲ ಕೊಡ್ತೀವಿ ನಾವು, ಆದ್ರೆ ನಮ್ ಜೋಬಲ್ಲೇ ದುಡ್ಡಿರೋದಿಲ್ಲ. ಸರಿ, ಈಗ ಏನ್ ಮಾಡೋದು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹಾ,
ದುಡ್ಡು ಬಂದ್ಬಿಡ್ತು. ಎಲ್ಲಿಂದ? 1 ನಿಮಿಷ. ಗೀತಾ, ಏನ್ ಮಾಡ್ತಿದ್ಯಾ? ಏನಕ್ಕಿದು? ಹಿಡ್ಕೊಳ್ಳಿ, ಹೇಳ್ತೇನೆ. ಇದನ್ ತಗೊಂಡ್ ಹೋಗಿ ಎಲ್ಲಾದ್ರೂ ಅಡಕ್ಕಿಡಿ. ಏಯ್, ಏನಿದು ಬುದ್ಧಿ ಇಲ್ದಂಗೆ? ಅಯ್ಯೋ, ಈಗ ನನಗಿದ್ ಬೇಕಾಗಿಲ್ಲ, ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು. ಮೊದ್ಲು ಇದನ್ ತಗೊಂಡ್ ಹೋಗಿ ಅಡ ಇಡಿ. ನಾಚಿಕೆ ಇಲ್ವಾ ನನಗೆ? ತಿರ್ಗು ಇಲ್ಲಿ. ಅ, ಅಯ್ಯೋ, ನಾನು ಹೇಳದ್ ಕೇಳಿಸ್ಕೊ, ತಿರ್ಗು. ಅಯ್ಯೋ, ಊರವರೆಲ್ಲ ಬಂದು ನಮ್ಮಮ್ಮನ ಹತ್ರ ಅಡ ಇಡ್ತಿದ್ರೆ ಇವಾಗ ನಾನು ಇದನ್ನ ತಗೊಂಡ್ ಹೋಗಿ ಬೇರೆಯವ್ರ ಹತ್ರ ಅಡ ಇಡ್ಬೇಕಾ? ನಗ್ತಾರೆ ಯಾರಾದ್ರೂ ನೋಡಿದ್ರೆ. ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಕೊಟ್ಟು ಅಡ ಇಡೋದಕ್ ಹೇಳ್ರಿ. ಯಾಕೆ? ನನ್ನ ಫ್ರೆಂಡ್ಸ್ ಹತ್ರ ನನ್ನ ಮರ್ಯಾದೆ ಹೋಗೋದಕ್ಕಾ? ಮತ್ತೇನ್ ಮಾಡೋದು? ಸರಿ ಬಿಡು, ಏನೋ ಮಾಡೋಣಂತೆ. ಏನೋ ಫಸ್ಟ್ ಟೈಮ್ ನೀವ್ ಕೇಳಿದಕ್ಕೆ ನಂಗೆ ಹೆಲ್ಪ್ ಮಾಡಕ್ ಆಗ್ತಿಲ್ಲ. ನೀನ್ ಕೊಡದೆ ಹೋದ್ರುವೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಗೊತ್ತಾ? ನಿನ್ ಹತ್ರ ದುಡ್ಡಿಲ್ದೆ ಹೋದ್ರುವೆ ಯೋಚನೆ ಮಾಡ್ದಂಗೆ ಟಕ್ ಅಂತ ನಿನ್ ಕಿವಿಯಿಂದ ಜುಮ್ಕಿ ತೆಗ್ದು ನನ್ನ ಕೈನಲ್ಲಿ ಇಟ್ಟೆ ನೋಡು. ಅದೇ ನಂಗೆ ತುಂಬಾ ಖುಷಿ ಆಗೋಯ್ತು. ಯಾರಿಗೋಸ್ಕರ ಕೊಡ್ತಿದ್ದೀನಿ? ನನ್ ಗಂಡ ಕೇಳಿದ್ರು ಕೊಡ್ತಿದ್ದೀನಿ. ನಾನಿರೋದೇ ನನ್ ಗಂಡಂಗೋಸ್ಕರ. ಈ ಬಂಗಾರ ಏನ್ ಮಾಡ್ಲಿ? ಬೆಲೆ ಬಾಳೋಂತ ಬಂಗಾರ ನೀನಿರುವಾಗ. ಎಷ್ಟ್ ದಿನ ಅಂತ ಹಿಂಗ್ ಇಂಡಿಸ್ಕೊಳ್ಳೋದು, ಬರೀ ಮುತ್ಕೊಡೋದು. ಡೈರೆಕ್ಟ್ ಆಗಿ ಮುತ್ತು ಕೊಡೋದಿಲ್ವಾ? ಸ್ಟಾರ್ಟ್ ಮಾಡಿದ್ರ ಈಗ? ಹೋಗ್ರಿ ಆ ಕಡೆ. ಗೀತಾ, ಅದು ಹಂಗಲ್ಲ. ನಾನು ಯಪ್ಪ, ಈ ರೊಮ್ಯಾನ್ಸ್ ಗಿಮ್ಯಾನ್ಸ್ ಎಲ್ಲ ಬೇಕಾಗಿಲ್ಲ. ಅದಕ್ಕೆ ಇವಾಗ ವೈಲೆನ್ಸ್ ಮಾಡ್ತೀಯ ಚಾಕು ಹಿಡ್ಕೊಂಡು? ನಾನು ಹೋಗ್ತೀನಿ. ಒಂಚೂರು ಕನಿಕರ ಇಲ್ದಾರು ಹೆಂಡತಿ ಕೊಟ್ಟಿ ಅಂತ ದೇವ್ರು ನಂಗೆ. ಸಾರಿ ಕಣೋ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿರುತ್ತೆ? ನನಗೆ ಬರೋ ಸಂಬಳದಲ್ಲಿ 1 ಪೈಸನು ಬಿಡದೆ ಅಮೌಂಟ್ ಕೊಡಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಿಮಗೆ, ಗಾಡಿ ಪೆಟ್ರೋಲ್ಗೂ ಲೆಕ್ಕ ಹಾಕಿ ಕೊಡೋದು. ದಾರಿಲಿ ಯಾವುದೋ ಆಟೋನೋ ಟ್ರ್ಯಾಕ್ಟರೋ ಸಿಕ್ಕಿದಾಗ ಅದನ್ನ ಹಿಡ್ಕೊಂಡು ಹೋಗಿ ಸ್ವಲ್ಪ ಪೆಟ್ರೋಲ್ ಉಳಿಸಿ ಆ ದುಡ್ಡಲ್ಲಿ ತಿಂಗಳಿಗೆ 1 ಸರಿನೋ 2 ಸರಿನೋ ನಿಮ್ಮ ಅತ್ತಿಗೆಗೆ 1 ಮೈಸೂರು ಪಾಕೋ 1 ಮೊಳ ಮಲ್ಗೆ ಹೂ ತರೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ದುಡ್ಡು ಬೇಕು ಅಂದ್ರೆ ನಾನು ಎಲ್ಲಿಂದ ಅದನ್ನ ತಂದ್ಕೊಡ್ಲೋ? ನಮ್ಮ ಮನೆ ಪೂರ್ತಿ ದುಡ್ಡೇ ಇದೆ, ಆದ್ರೂ ನಮ್ಮ ಜೋಬ್ಗಳು ಮಾತ್ರ ಖಾಲಿ. ಇವಾಗ ಏನೋ ಮಾಡೋದು ನಾವು? ಏನ್ ಮಾಡೋದು? ಬೇರೆ ದಾರಿ ಇಲ್ಲ, ಕಳ್ತನ ಮಾಡೋಣ. ಏನು ನೀನು ಕಳ್ತನನ? ಬಾಡ್ವಾ, ಅಜ್ಜಿ ಬುದ್ಧಿ ಬಂದಿದ್ದೀರ ನಿನ್ಗೆ? ನಾನ್ ಹೇಳ್ತಿರೋದು ಅದನ್ನೇ. ಅಮ್ಮನ್ ತಿಜೋರಿ ಕೀ ಆ ಅಜ್ಜಿ ಹತ್ರ ಇರುತ್ತೆ. ಅಜ್ಜಿ ಬೀಗನ ಸೊಂಟಕ್ಕೆ ಸಿಗಾಕೊಂಡು ಮಲಗ್ಬಿಟ್ಟಿರ್ತಾರೆ. ಅಜ್ಜಿ ಹತ್ರ ಬೀಗನ ಹೇಗಾದ್ರೂ ಕದಿಬೇಕಷ್ಟೆ. ಕರೆಕ್ಟೇ ಕಣೋ, ಆದ್ರೆ ಹೆಂಗ್ ಕದಿಯೋದು? ಸಿನಿಮಾದಲ್ಲಿದ್ದಂಗೆ ನಮ್ಮ ಹತ್ರ ಕ್ಲೋರೋಫಾರ್ಮ್ ಇದ್ದಿದ್ರೆ ಅಜ್ಜಿಗೆ ಮುಖ ಕದನ್ ಹಿಡಿದು ನಿದ್ದೆ ಮಾಡೋ ಹಂಗ್ ಮಾಡಿ ಆ ತಿಜೋರಿ ಹೊಡಿಬೋದಾಗಿತ್ತು. ಆದ್ರೆ ಇವಾಗ ಹೆಂಗ್ ಮಾಡೋದು? ಲೇ, ನೀನ್ ಹೇಳಿದ್ ಕೇಳಿ ನನ್ಗೊಂದು ಐಡಿಯಾ ಬಂತು. ಏನೋ ಅದು? ಹೇಗೂ ಸ್ಟಾಕ್ ಇದೆಯಲ್ಲ, ಅಪ್ಪನ್ ಗುಂಡು, ಅದನ್ನ ಅಜ್ಜಿ ಕುಡಿಸ್ಬಿಡೋಣ. ಲೇ, ಅವ್ರ ಹತ್ರ ಏನಾದ್ರು ಎಣ್ಣೆ ತಗೊಂಡೋದ್ರೆ ನಮ್ಗೆ ಮೆಟ್ಟಲ್ಲಿ ಹೊಡಿತಾರಷ್ಟೇ. ಲೇ, ಅವ್ರು ಗೊತ್ತಾಗೋ ಕೊಡ್ತೀವ, ಹೆಂಗೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಸೇರಿಸ್ಕೊಟ್ಬಿಡೋಣ. ಬಾಲಾಜಿ ಸೂಪರ್ ಕಣೋ. ಲೇ ಬೇಡ ಕಣೋ, ಪಾಪ ಕಣೋ ಅಜ್ಜಿ. ಸುಮ್ನೆ ಇರ, ಪಾಪನೂ ಇಲ್ಲ ಎಂತದಿಲ್ಲ, ನೀನ್ ಸುಮ್ನೆ ಇರು. ನಾನ್ ಕೊಡ್ತೀನಿ ಬಿಡು. ಅವ್ರ ಗಂಡನ್ ತರನೇ ಇದೀನಲ್ವಾ ನೋಡಕ್ಕೆ. ನಾನ್ ಕೊಟ್ರೆ ಯೋಚನೆ ಮಾಡದೆ ಗಟ ಗಟ ಅಂತ ಕುಡಿದು ಬಿಡ್ತಾರೆ. ಕೊಡೋಣ ಬನ್ನಿ. ಲೇ 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 ಬಂದ್ರು. ನೀವು ಇಲ್ಲೇ ಇರಿ, ನಾನು ಹುಷಾರು. ಏನಜ್ಜಿ, ಇನ್ನು ಮಲ್ಕೊಂಡಿಲ್ವಾ? ಏನಪ್ಪ ನೀನು ಏಕ್ದಮ್ ಇಲ್ಲಿಗೆ ಬಂದಿದಿ? ಅದೇನಜ್ಜಿ ಆತರ ಅಂದೆ? ನಿನ್ನ ಹೆಂಡತಿ ಬಂದ ಮೇಲೆ ಈ ಮನ್ಯಾಗ ನಿನ್ನ ಕಣ್ಣಿಗೆ ಯಾರು ಕಾಣವಲ್ರು. ಏನಜ್ಜಿ ನೀನು? ಈಗೂ ನೋಡು, ಕೂಲ್ ಡ್ರಿಂಕ್ಸ್ ಕುಡಿಯಕ್ ಹತ್ತಿದಿ. ಇಲ್ಲ ನಿನಗೋಸ್ಕರನೇ ತಂದಿದ್ದು. ತಗೋ. ನನಗೆ ಬ್ಯಾಡಪ್ಪ ಯಪ್ಪ. ಬೇಡ ಅಂದ್ರೆ ಬಿಡು, ನನಗೇನಂತೆ, ನಾನೇ ಕುಡಿತೀನಿ. ಏನೋ ಪಾಪ ಅಜ್ಜಿ ಕೊಡೋಣ ಅಂತ ತಗೊಂಬಂದಿದ್ದೆ. ಬೇಡ ಅಂದ್ರೆ ಬಿಡು, ನಾನೇ ಕುಡಿತೀನಿ. ಕೊಡು. ನೀನು ಸುಮ್ಮನೆ ನೋವು ಮಾಡ್ಕೋತಿ. ನೀನ್ ನೋಡಿದ್ರ ನಿಮ್ ತಾತನಂಗ ಅದಿ. ನೀ ಕೊಟ್ರ ಅವರ ಕೊಟ್ಟಂಗ ಅನ್ಸುತ್ತ. ನಮ್ಮ ಅಜ್ಜಿಗೆ ನಾಚಿಕೆ. ಕುಡಿ. ಕುಡಿತಾ ಇದಾರೋ? ನೀನು ನಿನ್ ಪ್ರೀತಿ, ನೀನ್ ಕುಡಿ ಅಜ್ಜಿ, ಫುಲ್ಲು ಕುಡಿ.
ಕುಡಿ ಅಜ್ಜಿ. ಅಯ್ಯೋ ಏನು? ಅಯ್ಯೋ ಮುದುಕಿ ಯಾಕೆ ಒಂಥರ ನೋಡ್ತಿದ್ದಾಳೆ. ಏನಪ್ಪ ಮಾಡೋದು? ಅಯ್ಯೋ ಏನಿದು? ಏ ಗಂಡ, ಏ ಅಜ್ಜಿ ಏನಿದು? ಹೌದು ಗಂಡ, ನಿನ್ನೆ. ಮೆಂಟಲ್, ನಾನ್ ನಿನ್ ಗಂಡ ಅಲ್ಲ. ಐ ಲವ್ ಯು, ಐ ಲವ್ ಯು ಲೇ. ಐ ಲವ್ ಯು, ಐ ಲವ್ ಯು. ಬಂದ್ರು ಬಂದ್ರು ಬೇಗ ಬಂದ್ರು. ನಿನ್ನ ಹತ್ರ ಬಂದ್ರೆ ನನ್ನ ದೂರ ಮಾಡ್ತಿ ಗಂಡ. ಗಂಡ ಸೂಪರ್ ಎಸ್. ಲೈ, ನೀವಿಬ್ರು ತೆಗಿರಿ, ನಾನು ಇಲ್ಲೇ ನಿಂತು ಯಾರು ಬರ್ದಾರ ನೋಡ್ಕೊಳ್ತೀನಿ. ಹೋಗಿ ಹೋಗಿ ಹೋಗಿ. ನಡೆಯೋ ಬಾಲಾಜಿ, ಹೋಗಿ. ನಿನ್ ಬಾ. ತೆಗಿತಾ ಇದ್ದೀನಿ, ಇರೋ ನಿಮಿಷ. ಏನೋ ಇದಲ್ಲ, ನಿಮಿಷ ಇರೋ. ಬಾ. ಓಪನ್ ಆಯ್ತು ಕಣ. ಲೇ, ತೆಗಿತೀಯ, 1 ಲಕ್ಷ ತೆಗಿಯೋ. ಹೊಡೆದಾಕ್ತೀನಿ ಮಗನೇ. ನಮ್ಮನೆಲ್ಲ ಕಳ್ತನ ಮಾಡೋದು ದರಿದ್ರ ಕಣೋ. ಅದ್ರಲ್ಲಿ ಇನ್ನೂ ಕೆಟ್ಟದಾಗ ಮಾತಾಡ. ನಡಿ, ನಿನಗ್ ಬೇಕು ಅನ್ನೋದಕ್ಕೆ ಮಾಡ್ತಾ ಇರೋದಿದ್ದು. ಲೇ, ಮತ್ತೆ ಎಷ್ಟು ಅಂತ ಕಳ್ತನ ಮಾಡೋದು? ತಗೊಂಬಿಡೋ. ಏಯ್ ಸುಮ್ನೆ ಇರೋ. ಏನಾದ್ರೂ ಉಲ್ಟಾ ಹೊಡೆದ್ರೆ ಎಲ್ಲ ಸುಮ್ನೆ ತಲೆನೋವಾಗತ್ತೆ. ಏನೋ ಚಿಕ್ಕ ಅಮೌಂಟ್ ಆದ್ರೆ ನಾವು ಸಿಗಾಕೊಳ್ಳೋ ಚಾನ್ಸೇ ಇರಲ್ಲ. ಲೇ, ಯಾಕೆ ಸಿಕ್ಕಾಕೋತೀವಿ? ಕೀ ಅವ್ರ ಹತ್ರ ತಾನೇ ಇರುತ್ತೆ. ನೀ ಸುಮ್ನೆ ಇರ್ತೀಯಾ? ನೀನಿಗೆ ಕೊಟ್ಟಿದ್ದೀನಿ ತಾನೇ, ಸಾಕು ಬಿಡು. ಬನ್ನಿ 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 ಬನ್ನಿ. ಅಣ್ಣ ಅಣ್ಣ, ಇದನ್ನ ಇಟ್ಕೋ. ನನ್ಗೆ ಯಾಕೋ ಇಷ್ಟೊಂದು ದುಡ್ಡು? ಅಣ್ಣ, ಮುಂದಿನ ವಾರ ನಿನ್ನ ಆನಿವರ್ಸರಿ ಅಲ್ವಾ, ಅದಕ್ಕೆ ಏನಾದ್ರು ಕೊಡ್ಸು. ಕಷ್ಟಪಟ್ಟು ದುಡಿತೀನಿ, ಸಂಬಳ ಬಂದರೂ ಕೂಡ ನಾನು ಕಟ್ಕೊಂಡಿರೋ ಹೆಂಡತಿಗೆ ಅಟ್ಲೀಸ್ಟ್ ನಮ್ಮ ಮದುವೆ ದಿನ ಒಂದು ಗಿಫ್ಟ್ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೆ ನಂದು ಒಂದು ಜನ್ಮನೇನೋ. ಈ ಎಲ್ಲ ನನ್ನ ಕರ್ಮ ಕಣೋ ಇದು. ಏನಣ್ಣ ನೀನು, ಸುಮ್ನೆ ಇರು. ಇದು ನಮ್ ದುಡ್ಡೇ ಅಣ್ಣ. ಏನ್ ಫೀಲ್ ಆಗ್ತಿದ್ಯಾ? ಸುಮ್ನೆ ಇರು. ಏಯ್ ಬಾಲಾಜಿ, ಈ ಬೀಗ ಅಲ್ಲಿ ಇಡೋ. ಏನೋ ಹೊಸ ಆಟ, ಯಾರು ತೆಗೆದ್ರು ಅವ್ರೇ ಇಡ್ಬೇಕು. ಹೋಗು, ಬಿಟ್ಬಿಡಲ್ಲ. ಬಾ. ಏನಾಯ್ತು? ಯಜಮಾನ್ತಿ, ಒಂದು ಚಿಕ್ಕ ಹೆಲ್ಪ್. ಏನ್ ಯಜಮಾನ? ಮೈಯೆಲ್ಲ ಸಿಕ್ಕಾಪಡೆ ನೋವ್ತಾ ಇದೆ. ಸ್ವಲ್ಪ ಒತ್ತೀಯಾ? ಹಾ, ಮೈನೋ ಬರೋ ಅಷ್ಟು ಕಷ್ಟದ ಕೆಲ್ಸ ಏನ್ ಮಾಡಿದ್ರೋ ತಾವು? ಅಬ್ಬಾ, ಸ್ಟ್ರೆಸ್ಸು. ಯಾಕೆ ಸ್ಟ್ರೆಸ್ಸು? ಮತ್ತೆ ಇರೋದಿಲ್ವಾ ಹೇಳು? ಮೊದಲು ನೀ ಆ ಕೈಯಿಂದ ಒತ್ತದನ್ನ ನಿಲ್ಸಿ ಬೆನ್ ಮೇಲೆ ನಿಂತ್ಕೊಂಡು ಸ್ವಲ್ಪ ಕಾಲಲ್ಲಿ ತುಳಿ. ಅಯ್ಯೋ, ಕಾಲಿಂದನಾ? ನನ್ ಕೈಲಾಗಲ್ಲಪ್ಪ, ಕೈಯಲ್ಲೇ ಬೇಕಾದ್ರೆ ಒತ್ತುತ್ತೀನಿ. ಗೀತಾ, ತುಂಬಾ ನೋವಾಗ್ತಾ ಇದೆ ಗೀತಾ. ನೀನ್ ಮೇಲ್ ಹತ್ ನಿಂತ್ಕೋ. ನಾನ್ ನಿನ್ ಬೆನ್ ಮೇಲೆ ನಿಂತ್ಕೊಂಡ್ರೆ ನೀನ್ ನನ್ ಭಾರ ತಡಿಯಕ್ಕಾಗಲ್ಲ. ಅಯ್ಯೋ ಗೀತಾ, ಇವಳೇನ್ ದೊಡ್ಡ ಸುಮೋ ಫೈಟ್ರು. ಇವಳು ಭಾರ ನಂಗೆ ತಡ್ಕೊಳಕ್ ಆಗಲ್ವಂತೆ. ಗಾಳಿ ಒಂದ್ಸಲ ಜೋರಾಗಿ ಬೀಸಿದ್ರೆ ಆ ಗಾಳಿ ಜೊತೆಗೆ ಹಾರೋಗ್ಬಿಡ್ತೀಯ ನೀನು. ನೀನ್ ತುಂಬಾ ಭಾರ ಇದೀನಿ ಅನ್ನೋ ಫೀಲಿಂಗ್ ಅಲ್ಲಿ ಇದೆಯಾ ನೀನು? ಏಯ್, ಇಲ್ಲಿ ನೋಡು, ನೀನ್ ಸ್ವಲ್ಪ ಚೆನ್ನಾಗಿ ತಿನ್ನು. ನಂಗೆ ಸ್ವಲ್ಪ ಮುದ್ದಾಗಿ ಗುಂಡಾಗಿದ್ರೆ ಇನ್ನೂ ಇಷ್ಟ. ಯಾಕೆ? ಸಣ್ಣಕ್ಕಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಮತ್ ಯಾಕೆ ಪ್ರೀತಿಸಿದ್ರು? ಇಷ್ಟ ಇರಲ್ಲ ಅಂತಲ್ಲ ಗೀತಾ, ನಾನ್ ಸ್ವಲ್ಪ ಮೈಕೈ ತುಂಬಿಕೊಂಡು ನೀನೊಳ್ಳೆ ಸಣ್ಣಗಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಇಬ್ರು ಇಡು ಜೋಡ ತರ ಕಾಣ್ಬೇಕು ಅಂದ್ರೆ ನೀನ್ ಸ್ವಲ್ಪ ದಪ್ಪ ಆಗ್ಬೇಕು. ನೀನ್ ಮೊದ್ಲು ಹತ್ಬಿಟ್ಟು ತುಳಿ. ಆಗಲ್ಲ. ಅಯ್ಯೋ, ತುಳಿ ಅಂತ ಹೇಳ್ತಿದ್ರೆ ಬಿಡಲ್ವಲ್ಲ.
ಆದ್ರೂ ನಿಮ್ಗೆ ಏನ್ ಸ್ಟ್ರೆಸ್ಸು? ಇನ್ನೇನಿರುತ್ತೆ, ಎಲ್ಲ ದುಡ್ಡಿನ ವಿಷಯನೇ. ಅದಕ್ಕೆ ಹೇಳ್ದೆ ನನ್ ಜುಮ್ಕಿ ತಗೊಂಡು ಅಡ ಇಟ್ಟು ದುಡ್ಡು ತಗೊಂಬನ್ನಿ ಅಂತ. ಕೇಳಲಿಲ್ಲ. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಬಿಡು, ದುಡ್ಡೆಲ್ಲ ಅರೇಂಜ್ ಆಯ್ತು. ಆದ್ರೆ ಆ ದುಡ್ಡನ್ನ ರೆಡಿ ಮಾಡೋದಿಕ್ಕೇನೆ ಸ್ವಲ್ಪ ಸ್ಟ್ರೆಸ್ಸು. ದುಡ್ಡು ರೆಡಿ ಆಗೋಯ್ತಾ? ಹೇಗೆ? ಹೆಂಗೋ ರೆಡಿ ಮಾಡಿದೆ ಬಿಡು ಗೀತಾ. ಹೊರಗೆಲ್ಲಾದ್ರೂ ಸಾಲ ತಗೊಂಡ್ರಾ? ಛೇ, ನಾವು ಹೋಗಿ ಆಚೆ ಸಾಲ ಕೇಳಿದ್ವಿ ಅನ್ಕೋ, ಮರ್ಯಾದೆ ಹೋಗುತ್ತೆ. ಮತ್ತೆ ನಮ್ ದುಡ್ಡೇನೆ. ನಮ್ ದುಡ್ಡ? ಹೌದು, ನಮ್ ದುಡ್ಡು ಎಲ್ಲಿತ್ತು? ನಮ್ ದುಡ್ಡೇನೆ. ತಿಜೋರಿಲ್ ಬಿದ್ದು ಕೊಳಿತಾ ಇರೋದು ತುಂಬಾ ದುಡ್ಡು ಇದೆಯಲ್ವಾ, ಆ ತಿಜೋರಿಯಿಂದಾನೆ ತಗೊಂಡ್ವಿ. ಆ? ಏನು ಪೆಟ್ಗೆಯಿಂದನಾ? ಏನ್ ಹೇಳ್ತಿದ್ಯಾ ನೀನು? ನಂಗೇನು ಅರ್ಥ ಆಗ್ತಿಲ್ಲ. ಆ, ಅಮ್ಮ ಸಾಲ ಕೊಡೋ ದುಡ್ಡನ್ನ, ಬಡ್ಡಿ ದುಡ್ಡನ್ನ, ಇದೆಲ್ಲದನ್ನು ಒಳಗಡೆ ಬೀರುನಲ್ಲಿ ಇಟ್ಟಿರ್ತಾರ. ಬೀಗನ ಅಜ್ಜಿ ಹತ್ರ ಕೊಟ್ಟಿರ್ತಾರ. ಅಜ್ಜಿ ಆ ಬೀಗನ ಹಗಲು ರಾತ್ರಿ ಅವ್ರ ಸೊಂಟದಲ್ಲೇ ಇಟ್ಕೊಂಡಿರ್ತಾರೆ ಅಲ್ವಾ. ಅವ್ರಿಗೆ ಅಪ್ಪ ಹೊಡೆಯೋ ಎಣ್ಣೆನ ಕೂಲ್ ಡ್ರಿಂಕ್ ಅಲ್ಲಿ ಮಿಕ್ಸ್ ಮಾಡಿಕೊಟ್ಟು ನಿದ್ರೆ ಮಾಡೋ ತರ ಮಾಡಿದೆ. ಬೀಗನ ಅವರಿಂದ ಹೊಡೆದ್ಬಿಟ್ಟೆ. ಆಮೇಲೆ ಬೀರುವಿಂದ 20,000 ಎತ್ಕೊಂಡ್ಬಿಟ್ಟೆ. ಜೈ ಕಳ್ಳ ರಾಸ್ಕಲ್. ಏನ್ ಗೀತಾ ರಾಸ್ಕಲ್ ಅಂತಲ್ಲ ಅಂತಿದ್ಯಾ? ಹಾ, ಮತ್ತೆ ಸ್ವಂತ ಮನೇಲೆ ಕಳ್ತನ ಮಾಡ್ತ್ಯಾ? ಇನ್ನೇನ್ ಮಾಡ್ಬೇಕು ಗೀತಾ? ಖರ್ಚು ಮಾಡೋದಿಕ್ಕೆ ದುಡ್ಡಿಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬೇಕಲ್ವಾ. ಅಷ್ಟಕ್ಕೂ ಯಾರಿಗೋಸ್ಕರ ಇದೆಲ್ಲ? ನಮ್ಗೋಸ್ಕರನೇ ತಾನೆ. ಕಳ್ತನ ಅಂತ ಯಾಕೆ ಅನ್ಕೋಬೇಕು? ಕೃಷ್ಣ ಕೂಡ ಬೆಣ್ಣೆ ಕದೀತಾ ಇರ್ಲಿಲ್ವಾ? ಅದನ್ನ ಕಳ್ತನ ಅಂತಾರ ಇವಾಗ? ಇದನ್ನು ಹಂಗೆ ಅನ್ಕೊಂಡ್ರಾಯ್ತು. ಚೆನ್ನಾಗಿ ಸಂಶಯ. ನಾಚಿಕೆ ಇಲ್ದೇ ಇರೋನೆ. ಸ್ವಂತ ಮನೇಲೆ ಕಳ್ತನ ಮಾಡಿದ್ಯಾ? ನಾಳೆ ಅತ್ತೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾರ? ಅಯ್ಯೋ, ಅಲ್ಲಿ ತುಂಬಾ ದುಡ್ಡಿದೆ ಗೀತಾ. ಅದ್ರಲ್ಲಿ 20,000 ತಗೊಂಡ್ರೆ ಅವ್ರಿಗೆ ಏನ್ ಗೊತ್ತಾಗತ್ತೆ? ಆದ್ರೂ 20,000 ಯಾಕೆ? ಬಾಲಾಜಿಗೊಂದು 10,000 ರೂಪಾಯಿ ಕೊಟ್ಟೆ, ಅಣ್ಣಂಗೊಂದು 10,000 ಕೊಟ್ಟೆ. ತಿರುಪತಿ ಭಾವಂಗ ಅವ್ರಿಗೆ ಯಾಕೆ 10,000? ಅವ್ರದ್ದು ಆನಿವರ್ಸರಿ ಬರ್ತಿದೆ ಅಲ್ವಾ, ಅವನಿಗೂ ಕೂಡ ಅದಕ್ಕೆ ಏನಾರು ಕೊಡಿಸ್ಬೇಕು ಅಂತಿರುತ್ತೆ ಅಲ್ವಾ. ಅವನ್ ಸಂಬಳ ದುಡ್ಡನ್ನ ಪೂರ್ತಿ ನಮ್ಮ ಅಮ್ಮನೇ ತಗೊಂಡು ಇನ್ನು ಅವನ ಹತ್ರ ದುಡ್ಡಲ್ಲಿರುತ್ತೆ, ಅದಕ್ಕೆ 10,000 ಕೊಟ್ಬಿಡೆ. ಎಲ್ಲರ ಬಗ್ಗೆ ಒಳ್ಳೇದೇ ಯೋಚನೆ ಮಾಡಿದ್ಯಾ. ಆದ್ರೆ ಈ ಕಳ್ತನನೇ ಇಷ್ಟ ಆಗ್ಲಿಲ್ಲ. ಅಯ್ಯೋ, ಮತ್ತೆ ಕಳ್ತನ ಅನ್ಬೇಡ. ಸಂಪಾದಿಸಿದ ದುಡ್ಡನ್ನ ಖರ್ಚು ಮಾಡಿದ್ರೆ ಅಲ್ವಾ ಅದಕ್ಕೆ ಬೆಲೆ. ನಮ್ಮಮ್ಮ ಸಂಪಾದನೆ ಮಾಡಿದ್ರು, ನಾನು ಖರ್ಚು ಮಾಡೋದಕ್ಕೆ ತೆಗ್ದು ನಮ್ಮ ಅಣ್ಣಂಗೆ 10,000, ತಮ್ಮಂಗೆ 10,000 ಕೊಟ್ಟೆ. ಸರಿ ಬಿಡು, ಒಂದ್ಸಲ ಕಣ್ ಮುಚ್ಕೋ ಹೇಳ್ತೀನಿ. ಯಾಕೆ? ಇನ್ನೂ ಒಂದು ಕಳ್ತನ ಮಾಡಕ್ ಬಾಕಿ ಇದೆ, ಅದನ್ನು ಕದ್ಬಿಡ್ತೀನಿ. ಏನದು? ನೀನ್ ಕಣ್ ಮುಚ್ಕೋ. ನಾನು ಕಳ್ತನ ಮಾಡೋದನ್ನ ನೀನ್ ನೋಡ್ಬಾರ್ದಲ್ವಾ. ಇನ್ನು ಏನ್ ಕದಿಬೇಕು ಅನ್ಕೊಂಡಿದ್ಯಾ? ನೀನ್ ಕಣ್ಣು ಮುಚ್ಕೊಂಡ್ರೆ ಹೇಳ್ತೀನಿ. ಏನೋ. ಕಣ್ ಮುಚ್ಕೊಂಡ್ಯಾ? ನಕ್ಷತ್ರ ಏನ್ ಗೀತಾ? ಕದಿಬೇಕು ಅನ್ಕೊಂಡಿದ್ದು? ಏನ್ ಮಾಡೋದು, ನಾನು ಕೇಳಿದ್ರೆ ಕೊಡಲ್ಲ, ಅದಕ್ಕೇನೆ ಹಿಂಗಾದ್ರೆ ಕೊಡೋಣ ಅಂತ ಫಿಕ್ಸ್ ಆದೆ. ಆದ್ರೆ ನಿನ್ನ ಹತ್ರ ಮಾತ್ರ ಕಳ್ತನ ಮಾಡೋದಕ್ಕೆ ನಂಗೆ ಆಗ್ತಾನೆ ಇಲ್ಲ. ಗೀತಾ, ಲೇ ದೊಡ್ಡವನೇ, ನಾರ್ಮಲ್ ಆಗಿ ನಿನ್ ಗೊರಕೆಯಿಂದ ನನಗೆ ಟಾರ್ಚರ್ ಆಗೋದು. ಆದ್ರೆ ಇವತ್ತಂತೂ ನಿನ್ ಗೊರಕೆ ನನ್ಗೆ ಅದೃಷ್ಟ ಅನ್ಸುತ್ತೆ ಕಣೋ. ಏನಕ್ಕಂದ್ರೆ ಒಂದ್ಸಲ ನಾನು ಮಲಗ್ಬಿಟ್ರೆ ಮತ್ತೆ ಬೆಳಕಾಗೋವರೆಗೂ ನಾನಂತೂ ಎದ್ದೇಳೋದಿಲ್ಲ. ಆದ್ರೆ ಸರಿಯಾದ ಟೈಮ್ಗೆ ಪೂರ್ವಿಗೆ ಬರ್ಡೇ ವಿಶ್ ಮಾಡಬೇಕು ಅಂತಂದ್ರೆ ನಾನು ಎದ್ದೇ ಕೂತಿರ್ಬೇಕು. ನಿನ್ ಗೊರಕೆಯಿಂದ ನಿದ್ದೆ ಬರ್ದೆ ಹೀಗೆ ಎದ್ದು ಕೂತಿದ್ದೀನಿ. ಸರಿಯಾಗಿ 3 ನಿಮಿಷ ಇದೆಯಲ್ಲ, ಈಗ ಎಂಟ್ರಿ ಕೊಟ್ರೇನೆ ಕರೆಕ್ಟು. ಆದ್ರೆ ಹೇಗೆ? ಪೂರ್ವಿ ಹತ್ರ ಫೋನ್ ಬೇರೆ ಇಲ್ಲ. ನಾನೇ ಹೊಡೆದಾಕ ಕೇಳ್ದೆ ಅನ್ಕೋ. ಪೂರ್ವಿ ಮಲಗಿರ್ತಾಳ, ಏನ್ ಮಾಡೋದು? ಯಾರದು? ಪೂರ್ವಿ ಡೋರ್ ಲಾಕ್ ಮಾಡ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಈಗೇನ್ ಮಾಡೋದು? ಡೋರ್ ತಟ್ಟಿದ್ರೆ ಒಳಗೆ ಹೋಗಾಗೋದು. ಅಯ್ಯೋ, ಟೈಮ್ ಆಗ್ತಿದ್ಯಲ್ಲ, ಇನ್ನು 2 ನಿಮಿಷ ಇದೆ ಅಷ್ಟೇ. ಅಯ್ಯೋ,
ಅಯ್ಯಪ್ಪ ಅದೃಷ್ಟ ಅವಾಗ ಇದೇ ತರ ಬರುತ್ತೆ ಅನ್ಸುತ್ತೆ. ಅತ್ತೆ ಬಾತ್ರೂಮ್ಗೆ ಹೋದ್ರು ಅನ್ಸುತ್ತೆ. ಇದೇ ಟೈಮು ಒಳಗೆ ನುಗ್ಬಿಡ್ಬೇಕು.